ಹಾಯ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಶೇಷವಾದ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂದರೆ ಬನ್ನಿ ತಿಳಿಸ್ತೀನಿ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ, ಹೊಸವಳಲು. ಈ ದೇವಸ್ಥಾನದ ಹಿಸ್ಟ್ರಿನ ಈ ಬೋರ್ಡಲ್ಲಿ ಹಾಕಿದ್ದಾರೆ, ಚಿಕ್ಕದಾಗಿ ಓದ್ಕೊಬೋದು. ಎಂಟ್ರೆನ್ಸಲ್ಲೇ ಇದೆ. ಜೊತೆಗೆ ಪುರಾತತ್ವ ಇಲಾಖೆಗೆ ಸೇರಿದೆ ಈ ದೇವಸ್ಥಾನ. ಅದನ್ನು ಕೂಡ ಪಕ್ಕದ ಬೋರ್ಡಲ್ಲಿ ಹಾಕಿದ್ದಾರೆ. ಸಾರ್ವಜನಿಕ ಆಸ್ತಿಗೆ ತೊಂದರೆ ಆದರೆ ಯಾವ ಥರ ಫೈನ್ ಹಾಕ್ತಾರೆ ಅನ್ನೋದನ್ನೆಲ್ಲ ಈ ಬೋರ್ಡಲ್ಲಿ ಹಾಕಿದ್ದಾರೆ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಅದನ್ನು ಓದ್ಕೋಬೋದು. ಬನ್ನಿ, ತುಂಬ ಹಳೆಯ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಗರುಡಗಂಬ. ಪ್ರತಿಯೊಂದು ದೇವಸ್ಥಾನ, ಹಳೆ ದೇವಸ್ಥಾನಗಳ ಮುಂದೆ ಇರುತ್ತೆ. ಇದು ಕಂಚಿಂದು ಅನಿಸುತ್ತೆ. ಬನ್ನಿ, ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಅಲ್ಲಿರೋ ಪೂಜಾರಿ ಪರ್ಮಿಷನ್ ಕೊಡಲಿಲ್ಲ. ಫೋಟೋ ತೆಗಿಯೋಕ್ಕೂ ವಿಡಿಯೋ ಮಾಡೋಕ್ಕೂ ಪರ್ಮಿಷನ್ ಕೊಡಲಿಲ್ಲ. ತುಂಬ ಚೆನ್ನಾಗಿದೆ. ಹೊಯ್ಸಳರ ಕಾಲದ ದೇವಸ್ಥಾನ ಇದು. ಇದ್ರ ಬಗ್ಗೆ ಈಗ ಸ್ವಲ್ಪ ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ ಬನ್ನಿ. ಇದು ಲಕ್ಷ್ಮೀನಾರಾಯಣ ದೇವಾಲಯ. ಇದಿರೋದು ಮಂಡ್ಯ ಜಿಲ್ಲೆ, ಕೇರ್ಪೇಟೆ ತಾಲೂಕು. ಅಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೇ, ಹೊಸವಳಲು ಗ್ರಾಮದಲ್ಲಿ. ಈ ದೇವಸ್ಥಾನಕ್ಕೆ 775 ವರ್ಷಗಳ ಇತಿಹಾಸ ಇದೆ. ಅಷ್ಟು ಹಳೆಯದಾದ ದೇವಸ್ಥಾನ ಇದು. ಅದ್ಭುತವಾಗಿದೆ ಸ್ನೇಹಿತರೆ. ಈ ದೇವಸ್ಥಾನನ ಹೊಯ್ಸಳರ ಸಾಮ್ರಾಜ್ಯದ ಅರಸ ವೀರ ಸೋಮೇಶ್ವರ ಅನ್ನೋರು 1250ರಲ್ಲಿ ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಈ ದೇವಾಲಯವನ್ನು ಭಗವಾನ್ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಕಟ್ಟಿಸಲಾಗಿದೆ ಅಂತ ಹೇಳ್ತಾರೆ. ದೇವಸ್ಥಾನದ ಸುತ್ತ ಜಾಗ ಇದ್ದು ಅದು ಫುಲ್ಲು ಹಸಿರಿಂದ ತುಂಬಿದೆ. ಫೋಟೋಶೂಟ್, ವಿಡಿಯೋ ಶೂಟ್ಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಗರ್ಭಗುಡಿಗಳು ನೋಡ್ತಾ ಇದ್ರೆ ಬೇಲೂರು ಹಳೆಬೀಡನ್ನೇ ಹೋಲುತ್ತೆ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ದೇವಸ್ಥಾನನ ಸೋಪ್ ಸ್ಟೋನ್ ಎಂಬ ಕಲ್ಲಿಂದ ಕಟ್ಟಿದ್ದಾರೆ. ಪ್ರತಿಯೊಂದು ಶಿಲೆಗಳನ್ನು ಅದ್ಭುತವಾಗಿ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಡೀಟೇಲ್ ಆಗಿದೆ, ಅಷ್ಟು ಸುಂದರವಾಗಿದೆ. ಒಳಗಡೆ ಈ ಕಲಾಕೃತಿಯು ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅದ್ಭುತವಾಗಿ ಕೆತ್ತಿದ್ದಾರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು, ಜೊತೆಗೆ ವೇಣುಗೋಪಾಲ ಸ್ವಾಮಿ ದೇವರು ಇದೆ. ಈ ದೇವಾಲಯವು ತ್ರಿಕೋಟ ಶೈಲಿಯ ದೇವಾಲಯವಾಗಿದ್ದು, ಅಂದರೆ 3 ರೀತಿಯ ಗರ್ಭಗುಡಿಯನ್ನು ಹೊಂದಿದೆ. ಮಧ್ಯದ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರು, ಮತ್ತೆ ಉಳಿದೆರಡು ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ವಿಗ್ರಹಗಳಿವೆ. ಈ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣದ ಅನೇಕ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಅದ್ಭುತವಾಗಿದೆ ಸ್ನೇಹಿತರೆ. ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದು ನಮ್ಮ ಪರಂಪರೆ, ನಮ್ಮ ಹೆಮ್ಮೆ. ಹೊಯ್ಸಳರ ಕಾಲದಲ್ಲಿ ಎಂಥ ಅದ್ಭುತ ಕೆತ್ತನೆ ಮಾಡಿದ್ದಾರೆ ಅಂದರೆ ವಿಸಿಟ್ ಕೊಡಬೇಕು. ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಕೊಟ್ಟರೆ ಬೇಲೂರು ಹಳೆಬೀಡನ್ನೇ ಮರ್ತೋಯ್ತೀರ, ಅಷ್ಟು ಚೆನ್ನಾಗೈತೆ. ಡಿಸ್ಕ್ರಿಪ್ಷನಲ್ಲಿ ಈ ಸ್ಥಳದ ಲಿಂಕು, ಮ್ಯಾಪ್, ನ್ಯಾವಿಗೇಷನ್ ಕೊಟ್ಟಿರ್ತೀನಿ, ದಯವಿಟ್ಟು ವಿಸಿಟ್ ಮಾಡಿ. ಮತ್ತು ಒಂದು ಕಾಲದಲ್ಲಿ ಹೊಸವಳಲು ಊರು ತುಂಬ ಸಮೃದ್ಧಿಯಾಗಿ ಫಲವತ್ತತೆಯಿಂದ ಕೂಡಿತಂತೆ. ಇಲ್ಲಿ ಶೈವ, ವೈಷ್ಣವ, ಜೈನ ಧರ್ಮದ ದೇವಾಲಯಗಳು ಮತ್ತು ಮಠಗಳು ಇದ್ದು ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ದೇವಸ್ಥಾನ ಈಗಲೂ ಉತ್ತಮ ಸ್ಥಿತಿಲಿದೆ. ಇದನ್ನು ನಾವು ಕಾಪಾಡ್ಕೋಬೇಕು. ಮತ್ತು ಈ ದೇವಸ್ಥಾನ ಭಾರತದ ಪುರಾತತ್ವ ಇಲಾಖೆಗೆ ಸೇರಿಕೊಂಡಿದೆ. ಅವರೇ ಸಂರಕ್ಷಣೆ ಮಾಡ್ತಾಯಿರೋದು. ಒಂದು ಸಲ ವಿಸಿಟ್ ಕೊಡಿ ದೇವಸ್ಥಾನಕ್ಕೆ. ಮತ್ತು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋ ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರದ್ದು ಬೇರೆ ಬೇರೆ ದೇವಸ್ಥಾನಗಳದ್ದು ಮಾಹಿತಿ ಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಷ್ಟೇ. ಹೇಳ್ಬೇಕಂದ್ರೂ ಇನ್ನೂ ತುಂಬ ಇದೆ. ಇದೇ ಥರ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ಮಾಹಿತಿ ತಿಳಿಸ್ಬೇಕು, ವಿಡಿಯೋ ಮಾಡಬೇಕು. ಮತ್ತು ಸಾವಯವ ಕೃಷಿ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನನಗೆ ಮಾಡ್ತಾ ಇರೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಮುಂದಕ್ಕೆ ಇನ್ನೂ ಬೆಳೆಯೋಕ್ಕೆ ಸಾಧ್ಯ. ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಸೊ ಮಚ್. सुमन केसरी नंदन तेज प्रताप महाजगबंदन विद्यावान गुणी अति चातुर राम काज करिबेको आतुर विद्यावान गुणी अति चातुर राम काज करिबेको आतुर प्रभु चरित सुनबेको रसिया